ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕ ಒಂದು ದೊಡ್ಡ ಗೆಲುವು. ಅದು ಇದೇ ಕೊನೆ ಆಗಬಾರ್ದು. ಇದೊಂದು ಮೊದಲನೇ ಹೆಜ್ಜೆ ಆಗಬೇಕು. ವ್ಯವಸ್ಥೆ ಬದಲಾವಣೆ ಆಗಬೇಕು. ವ್ಯವಸ್ಥೆ ಬದಲಾವಣೆ ಆಗುವವರೆಗೂ ಮಕ್ಕಳು ಜಾಗೃತವಾಗಿರಬೇಕು. ರಾಜಕಾರಣಿಗಳನ್ನ ಪ್ರಶ್ನಿಸ್ತಾ ಇರಬೇಕು. ಅವ್ರನ್ನ ಅವರ ಜವಾಬ್ದಾರಿ ತಗೊಳ್ಳೋ ಹಾಗೆ ಮಾಡ್ತಾ ಇರಬೇಕು. ರಾಜೀನಾಮೆ ಪತ್ರವನ್ನು ನೋಡಿರುವುದರಲ್ಲಿ ವಿದ್ಯಾರ್ಥಿಗಳ ಸಂಘರ್ಷ ರಾಜಕೀಯಕ್ಕೆ ಸಿಲುಕಬಾರದು, ವಿದ್ಯಾರ್ಥಿಗಳ ಸಂಘರ್ಷ ರಾಜಕೀಯಕ್ಕೆ ಸಿಲುಕಬಾರದು, ಯಾವುದೇ ತೊಂದರೆ ಆಗಬಾರ್ದು, ವಿದ್ಯಾರ್ಥಿಗಳನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಓಕೆ, ಮಾಡಿದ ಭ್ರಷ್ಟಾಚಾರವನ್ನೆಲ್ಲ ಮುಚ್ಚಾಕೋ ಪ್ರಯತ್ನ ಅನಿಸುತ್ತೆ. ಪರವಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಾತಿಗೆ ಅವಕಾಶ ಇದೆ. ಅವರವರ ಇದ್ರೆ ಮಾಡಬೇಕು. ಬಟ್ ತಿದ್ಕೊಳ್ಳೋಕ್ಕೂ ಅವಕಾಶ ಇದೆ. ಸೊ ಹೋಪ್ಫುಲಿ ತಿದ್ಕೊಳ್ತಾರೆ ಅಂತ ಅಂದ್ಕೊಂಡು ಮುಂದಕ್ಕೆ ಅವಕಾಶ ಸಿಕ್ಕತ್ತಾರೆ. ವಿದ್ಯಾರ್ಥಿಗಳ ಮುಂದೆ ಯಾವ ರೀತಿಯಾಗಿ ಇರ್ಬೇಕು ಸರ್? ನೆಕ್ಸ್ಟ್ ಅವ್ರಿಗೂ ಯಾವ ರೀತಿಯಾಗಿರ್ಬೋದು? ಯಾರದ್ದು ಗೊತ್ತಿಲ್ಲ. ವಿದ್ಯಾರ್ಥಿ ನಾಯಕರು ಡಿಸೈಡ್ ಮಾಡಬೇಕು. ಇದು ಅವರ ಹೋರಾಟ, ಅವರೇ ಡಿಸೈಡ್ ಮಾಡಬೇಕು. ಹೋರಾಟ ಅದೇ ನಾನು ಹೇಳೋದು. ಹೋರಾಟ ನಿರಂತರವಾಗಿರಬೇಕು. ಎಲೆಕ್ಷನಿಂದ ಎಲೆಕ್ಷನ್ವರೆಗೂ ಇದ್ದರೆ ಮಾತ್ರ ನಿಜವಾದ ವ್ಯವಸ್ಥೆಯ ಬದಲಾವಣೆ ಸಾಧ್ಯ. ಒಬ್ಬ ರಾಜಕಾರಣಿ ಬಿಟ್ಟರೆ, ಯಾಕಂದರೆ ಇವ್ರು ಹೋಗಿ ಇನ್ನೊಂದು ಕಡೆ ಎಲ್ಲ ಕೂತ್ಕೊಳ್ತಾರೆ. ಆ ರಾಜಕಾರಣಿಗಳು ಹಾಗೆ ಅವ್ರಿಗೆ ಅಧಿಕಾರ ಅಷ್ಟೇ ಮುಖ್ಯ. ಅವರ ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಅವರ ಬೆಂಬಲನ ಉಳಿಸ್ಕೊಳ್ಳೋದಕ್ಕೆ ಈಗ ಪಕ್ಷದ ಹೆಡ್ ಯಾರಿರ್ತಾನೋ ಅವನಿಗೆ ಇವ್ರು ಬೇಕು. ಅವರ ಅಧಿಕಾರ ಉಳಿಸ್ಕೊಳ್ಳೋಕೆ ಇವ್ರು ಬೇಕು. ಸೊ ಹಾಗಾಗಿ ಅವರೆಲ್ಲರಿಗೂ ಒಂದು ನೆಕ್ಸಸ್ ಅದಾಗಿರಲಿ. ಬಟ್ ನಾವು ಅವ್ರನ್ನ ಪ್ರಶ್ನೆ ಕೇಳ್ತಾನೆ ಇದ್ದರೆ, ಅವರ ತಪ್ಪುಗಳನ್ನು ಎತ್ತು ತೋರಿಸ್ತಾನೆ ಇದ್ದರೆ, ವ್ಯವಸ್ಥೆನ ತುಂಬ ವೀಕ್ ಮಾಡಿದ್ದಾರೆ. RTIನ ವೀಕ್ ಮಾಡಿದ್ದಾರೆ, ಜುಡಿಷಿಯರಿನ ವೀಕ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇ ಬಂದು ವಿಡಿಯೋ ನೋಡೋಕ್ಕೆ ವಿದ್ಯಾರ್ಥಿಗಳ ಮೇಲಿರೋದ ಬರ್ಬರತೆಯ ವಿಡಿಯೋ ನೋಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳೋ ಮಟ್ಟಿಗೆ ಕಾಂಪ್ರಮೈಸ್ ಆಗಿದೆ. ಇವ್ರ ಹಿಡಿತದಲ್ಲಿದೆ. ಹೀಗಿರುವಾಗಲೂ ಕೂಡ ಅಂಥ ದೊಡ್ಡ ಸರ್ವಾಧಿಕಾರದ ಸರ್ಕಾರವನ್ನು ಬಗ್ಸಿದೆ ಜನಗಳ ಬಲ, ವಿದ್ಯಾರ್ಥಿಗಳ ಬಲ. ಖಂಡಿತ ಭಯ ಹುಟ್ಟಿಸಿದೆ. ಇದುವರೆಗೂ ಜನಗಳನ್ನ ಹೆದರಿಸಿ, ಈಗ ಸಿನಿಮಾದವ್ರು ಬರಲಿಲ್ಲ ಅಂತ ನಾವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಿಲ್ಲ, ಭಯದಿಂದ ಅಷ್ಟೇ ಭಯ ಹುಟ್ಟಿಸಿದ್ರು. ಆ ಭಯ ಹೋಗುವಂಗೆ ಮಾಡಿದ್ದಾರೆ ಈ ಮಕ್ಕಳು ಈಗ. ಸೊ ಇದನ್ನು ಈ ಧೈರ್ಯ ಇದೆಯಲ್ಲ, ಈ ಧೈರ್ಯ ಸಾಂಕ್ರಾಮಿಕ. ಇದು ಪೂರ್ತಿ ದೇಶಕ್ಕೆ ಹರಡುತ್ತೆ, ಈಗ ಪ್ರಪಂಚಕ್ಕೆ ಹರಡುತ್ತೆ. ಆ್ಯಕ್ಚುಲಿ ಪ್ರಪಂಚಕ್ಕೆ ಈ ಹೋರಾಟ ಒಂದು ಮಾದರಿ. ಶಾಂತಿಪೂರ್ಣ ಹೋರಾಟ ಎಲ್ಲೂ ಆಗಿರಲಿಲ್ಲ. ನೀವು ಬಾಂಗ್ಲಾದೇಶ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಎಲ್ಲ ಹೋರಾಟಗಳು ಹಿಂಸಾತ್ಮಕ ಹೋರಾಟಗಳಾಗೋದು. ಆದರೆ ಹಿಂಸೆಗೆ ಇಳಿದೆ ಶಾಂತಿಪೂರ್ಣವಾಗಿ ಹೋರಾಟ ಇದನ್ನು ಒಂದು ರಾಜಕೀಯ ಅಂತ್ಯ ಕಾಣಿಸಿದ್ದು ಈ ವಿದ್ಯಾರ್ಥಿಗಳ ದೊಡ್ಡ ಜಯ. ಪ್ರಶ್ನೆ ಪತ್ರಿಕೆ ಈ ವಿಚಾರದಲ್ಲಿ, ಪರೀಕ್ಷೆ ನಡೆಸುವ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವ ನಡೆ ಅವರ ಇತಿಹಾಸ ಚೆಕ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಸೊ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ಇಲ್ಲಿದ್ರೆ ಇಷ್ಟೊಂದು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಎಲ್ಲ ಸರ್ಕಾರಗಳು, ರಾಜ್ಯ ಸರ್ಕಾರವೂ ಅಷ್ಟೇ, ಇಲ್ಲೂ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಇತ್ತೀಚೆಗೆ. ಸೊ ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾದಂಥ ಒಂದು ಎಚ್ಚರಿಕೆಯ ಗಂಟೆ ಇದು. ವಿದ್ಯಾರ್ಥಿಗಳ ವಿಚಾರದಲ್ಲಿ ವಿಪಕ್ಷಗಳ ಜವಾಬ್ದಾರಿ ಅವರ ಎಲ್ಲ ಹೋರಾಟಗಳಿಗೂ ದನಿಗೂಡಿಸ್ಬೇಕು. ಜನತೆ ವಿರೋಧ ಪಕ್ಷ ಅಲ್ಲ. ನಾವು ಜನತೆ ಅಧಿಕಾರಕ್ಕೊಬ್ಬರನ್ನ ಕೂರಿಸಿದ ಮೇಲೆ ವಿರೋಧ ಪಕ್ಷದಲ್ಲಿ ಜನತೆಯೂ ನಿಂತ್ಕೋಬೇಕು. ಜನತೆಯ ಜವಾಬ್ದಾರಿ ವಿರೋಧ ಪಕ್ಷದ ಜೊತೆ ನಿಂತ್ಕೊಳ್ಳೋದು, ವಿರೋಧ ಪಕ್ಷದ ಜವಾಬ್ದಾರಿ ಜನತೆಯ ದನಿ ಆಗೋದು. NTA ನೀಟೇ ರದ್ದಾಗಬೇಕು ಅಂತ ನಾನು ಹೇಳ್ತೀನಿ. ನೀಟೇ ತುಂಬ ತಾರತಮ್ಯ ಸೃಷ್ಟಿಸಿದೆ, ಬಡ ವಿದ್ಯಾರ್ಥಿಗಳಿಗೆ ಅವಕಾಶ ಹೋಗೋ ಹಾಗೆ ಮಾಡಿದೆ. ಸೊ ಅದ್ರ ಬಗ್ಗೆ ಎಲ್ಲ ಮತ್ತೆ ವಿದ್ಯಾರ್ಥಿಗಳ ಒಂದುಗೂಡಿ ಅದರ ಬಗ್ಗೆ ಇನ್ನೊಂದು ಚಳವಳಿ ಮಾಡಬೇಕು, ಅಥವಾ ವಿದ್ಯಾರ್ಥಿಗಳು ಒಂದುಗೂಡಿ ಅದಕ್ಕೆ ಒತ್ತಡ ತರಬೇಕು. ವಿರೋಧ ಪಕ್ಷ ಇದೆ, ವಿರೋಧ ಪಕ್ಷ ಒತ್ತಡ ತರಬೇಕು. ಯಾಕಂದರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಶಾಸ್ತ್ರೋಕ್ತಿ ಗುಂಜತ ಮಾಡ್ತಾ ಇದ್ದಾರೆ. ಸಮಗ್ರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು, ಈ ನೀಟ್ನ ಸಮಸ್ಯೆಯನ್ನು ನೋಡೋ ಪ್ರಯತ್ನ ಆಗ್ತದೆ. ಇಟ್ಸ್ ಅ ವೆರಿ ಗುಡ್ ಮೂವ್. ಅದರಿಂದ ಖಂಡಿತ ಇದಕ್ಕೆ ಈ ದಿಕ್ಕಿನಲ್ಲಿ ಏನಾದರೂ ಬದಲಾವಣೆ ಅಥವಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾನು ಆಶಿಸ್ತೀನಿ. ಖಂಡಿತ ಸಾಧ್ಯ ಇಲ್ಲ. ಇದು ಮೊದಲ ಹೆಜ್ಜೆ ಅಷ್ಟೇ. ಇದು ಒಂದು ಸರ್ವಾಧಿಕಾರಿ ಸರ್ಕಾರ, ಜವಾಬ್ದಾರಿಯನ್ನು ತಗೊಳ್ದಿರೋ ಒಂದು ಸರ್ಕಾರ, ಜವಾಬ್ದಾರಿ ತಗೋಬೇಕು ಅನ್ನೋದನ್ನ ತೋರಿಸ್ಬಿಟ್ಟಿದೆ ಒಂದು ಮೂವ್ಮೆಂಟ್. ಈ ರಾಜೀನಾಮೆ ಅದನ್ನು ತೋರಿಸ್ಬಿಟ್ಟಿದೆ. ಅವರಲ್ಲಿ ಭಯ ಹುಟ್ಟಿದೆ. ನೋಡುವ ಇದರಿಂದ ಏನೇನು ಬದಲಾವಣೆಗಳಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.